ವಾಸ್ತವ ಪ್ರಪಂಚದಲ್ಲಿ ಅರ್ಥಶಾಸ್ತ್ರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕಾಯ್ತಂದ್ರೆ ಇಲ್ಲಿ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಸೊ ಅದನ್ನು ಗಮನಿಸುವಂಥದ್ದು ಮತ್ತು ಎಕನಾಮಿಕ್ಸಲ್ಲಿ ರಿಲೇಟೆಡ್ ಇರುವಂತಹ ಎಕ್ಸಾಮ್ಸ್ಗಳಲ್ಲಿ ಯಾವ ಅರ್ಥಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಅಂತಹ ಕೆಲವೊಂದು ಇಂಪಾರ್ಟೆಂಟ್ ಅರ್ಥಶಾಸ್ತ್ರಜ್ಞರ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಹೊಂಟಿದ್ದೀವಿ. ಸೊ ಫಸ್ಟಿಗೆ ಇಲ್ಲಿ ನಾವು ಗಮನಿಸ್ಬೋದು ಅರ್ಥಶಾಸ್ತ್ರದ ಸ್ವಭಾವ ಮತ್ತು ಮಹತ್ವದ ಬಗ್ಗೆ ಅರ್ಥಶಾಸ್ತ್ರಜ್ಞರು ಏನು ಹೇಳಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಲಿಯೋನೆಲ್ ರಾಬಿನ್ಸ್ ಅಂತೇಳಿ ಏನು ಬರ್ತಾರೆ. ಸೊ ಇವರು ಏನು ಹೇಳ್ತಾರೆ ಅಂತಂದ್ರೆ, ಅರ್ಥಶಾಸ್ತ್ರವು ಮಾನವ ವರ್ತನೆಯನ್ನು ಅಪರಿಮಿತ ಬಯಕೆ ಅಥವಾ ಆಶೆಗಳು ಮತ್ತು ಪರ್ಯಾಯ ಬಳಕೆ ಮತ್ತು ಉಪಯೋಗಗಳಿರುವ ಕೊರತೆಯ ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಜ ಜೀವನದಲ್ಲಿ ಕೊರತೆ ಮತ್ತು ಆಯ್ಕೆಯ ಒಂದು ಮಹತ್ವವನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆಲ್ಫ್ರೆಡ್ ಮಾರ್ಷಲ್ ಅವರ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್. ಇವರೇನು ಹೇಳ್ತಾರಂದ್ರೆ, ಅರ್ಥಶಾಸ್ತ್ರವು ಮಾನವನ ಒಂದು ದೈನಂದಿನ ಜೀವನದ ಸಾಮಾನ್ಯ ವ್ಯವಹಾರಗಳ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಅಂದರೆ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಬದುಕಿನ ಒಂದು ಭಾಗ ಅಂತ ನಾವು ಅಂದ್ಕೊಳ್ಬೋದು. ಸೊ ಅಷ್ಟೊಂದು ಮಹತ್ವದ ವಿಚಾರಗಳನ್ನು ಇದು ಹೇಳುತ್ತೆ. ಇನ್ನು ಆ್ಯಡಮ್ ಸ್ಮಿತ್, ಸೊ ಇವ್ರೇನು ಹೇಳ್ತಾರೆ ಅಂತಂದ್ರೆ, ಉತ್ಪಾದನೆಯ ಅಂತಿಮ ಉದ್ದೇಶ ಮತ್ತು ಗುರಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಉಪಭೋಗವೇ ಆಗಿದೆ. ಅಂದರೆ ಅನುಭೋಗವೇ ಇಂಪಾರ್ಟೆಂಟ್. ಉತ್ಪಾದನೆ ಮಾನವನ ಅಗತ್ಯಗಳನ್ನ ಪೂರೈಸಲು ಇರುವಂಥದ್ದು. ಹಾಗಾಗಿ ಅರ್ಥಶಾಸ್ತ್ರ ರಾಷ್ಟ್ರಗಳ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂಥೇಳಿ ಆ್ಯಡಮ್ ಸ್ಮಿತ್ ಅವರು ಕರೀತಾರೆ. ಸೊ ಹಾಗಾಗಿನೇ ಇವ್ರನ್ನ ನಾವು ಅರ್ಥಶಾಸ್ತ್ರ ಪಿತಾಮಹ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಇವರ ವಿಚಾರಗಳು ಅರ್ಥಶಾಸ್ತ್ರಕ್ಕೆ ಬಹಳ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಸೊ ನಾವೀಗ ಸಂಪತ್ತು, ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಆ್ಯಡಮ್ ಸ್ಮಿತ್ ಅವ್ರು ಏನು ಹೇಳ್ತಾರೆ? ಇವರೇನು ಹೇಳ್ತಾರೆ ಅಂದರೆ, ಒಂದು ರಾಷ್ಟ್ರದ ನಿಜವಾದ ಸಂಪತ್ತು ಅದರ ಜನರು ಅಂಥೇಳಿ, ಆ ದೇಶದ ಜನಸಂಖ್ಯೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಹಣಕ್ಕಿಂತ ಜನರ ಕಲ್ಯಾಣವೇ ಮುಖ್ಯ ಅನ್ನೋದೇ ಈ ಆ್ಯಡಮ್ ಸ್ಮಿತ್ ಅವರ ವಿಚಾರದಲ್ಲಿ ಸ್ಪೆಷಲಿ ಇದು ಸಂಪತ್ತು, ಬೆಳವಣಿಗೆ, ಅಭಿವೃದ್ಧಿ ಅಂತ ಬಂತಂದರೆ ಅಲ್ಲಿ ಪ್ರಮುಖ ಯಾವುದು ಅಂತಂದರೆ ಜನಸಂಖ್ಯೆ ಇದೇ ಮೇನ್ ಮ್ಯಾಟ್ರ್ ಆಗುತ್ತೆ ಅನ್ನೋದು ಆ್ಯಡಮ್ ಸ್ಮಿತ್ ಅವರ ವಿಚಾರ. ಹೀಗೆ ಕೆಸೆಟ್ ನೆಟ್ ಎಕ್ಸಾಮ್ಸ್ಗಳಲ್ಲಿ ಇಂಥವುಗಳನ್ನ ಕೇಳ್ತಿರ್ತಾರೆ. ಇನ್ನು ಜಾನ್ ಮೆನಾರ್ಡ್ ಕೇನ್ಸ್ ಅವ್ರು ಏನು ಹೇಳ್ತಾರೆ? ದೀರ್ಘಾವಧಿಯಲ್ಲಿ ನಾವು ಎಲ್ಲರೂ ಸತ್ತವರಾಗಿರುತ್ತೇವೆ ಅಂತ ಇದನ್ನು ಮಾಡ್ತಾರೆ. ಅಂದರೆ ಹೇಗೆ ಅಂದರೆ ಕೇವಲ ಭವಿಷ್ಯವಲ್ಲ, ತಕ್ಷಣದ ಸಮಸ್ಯೆಗಳಿಗೂ ಪರಿಹಾರ ಬೇಕು. ಅಂದರೆ ಈಗ ಸದ್ಯಕ್ಕಿರುವಂಥ ಸಮಸ್ಯೆಗಳ ಪರಿಹಾರ ಹುಡುಕೋದು ಇಂಪಾರ್ಟೆಂಟಾ, ಭವಿಷ್ಯದಲ್ಲಿ ಏನಾಗುತ್ತೋ ಅದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನು ಅಮರ್ತ್ಯ ಸೇನ್ ಇವರು ಅಭಿವೃದ್ಧಿ ಅಂದರೆ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದಷ್ಟೇ ಅಲ್ಲ, ಜನರ ಜೀವನವನ್ನು ಉತ್ತಮಗೊಳಿಸುವುದು ಅಂತ ಅರ್ಥ. ಅಂದರೆ ಅರ್ಥಶಾಸ್ತ್ರವು ಜನರ ಜೀವನದ ಮಟ್ಟವನ್ನು ಹೆಚ್ಚಿಸಬೇಕು ಅಂತ ಒಂದು ಅರ್ಥಶಾಸ್ತ್ರಕ್ಕೆ ಇವರು ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಈ ಮಾರುಕಟ್ಟೆ ಮತ್ತು ನೀತಿಗಳಿಗೆ ಸಂಬಂಧಪಟ್ಟಂಗೆ ಆ್ಯಡಮ್ ಸ್ಮಿತ್ ಅವ್ರು ಏನು ಹೇಳ್ತಾರೆ? ಅದೃಶ್ಯ ಕೈ ವ್ಯಕ್ತಿಯನ್ನು ಸಾಮೂಹಿಕವಾಗಿ ಹಿತಕ್ಕಾಗಿ ಕಾರ್ಯನಿರ್ವಹಿಸಲು ದಾರಿ ತೋರಿಸುತ್ತದೆ ಅಂತೇಳಿ. ಅಂದ್ರೆ ಏನಿದು ಇನ್ವಿಜುವಲ್ ಹ್ಯಾಂಡ್ ಅಂತ ಕರಿತೀನೋ ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ. ಇನ್ನು ಜೇಮ್ ಕೇನ್ಸ್ ಅವರು ಮಾರುಕಟ್ಟೆ ಬಗ್ಗೆ ಏನು ಹೇಳ್ತಾರೆ? ಉದ್ಯೋಗ ಸೃಷ್ಟಿಗಾಗಿ ಸರ್ಕಾರ ಜನರನ್ನು ಗುಂಡಿಗಳನ್ನು ತೋಡಿಸಿ ಮತ್ತೆ ತುಂಬಿಸುವ ಕೆಲಸಕ್ಕೂ ನೇಮಿಸಬಹುದು. ಅಂದರೆ ನಿರುದ್ಯೋಗದಲ್ಲಿ ಸರ್ಕಾರದ ಹಸ್ತಕ್ಷೇಪ ಅಗತ್ಯ ಅನ್ನೋದನ್ನು ಜೇಮ್ ಕೇನ್ಸ್ ಅವರು ಹೇಳಿದ್ದಾರೆ. ಬಟ್ ಆ್ಯಡಮ್ ಸ್ಮಿತ್ ಅವರು ಏನು ಹೇಳ್ತಿದ್ರು? ಅದು ಹಸ್ತಕ್ಷೇಪ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ವಿರುದ್ಧವಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನು ಗ್ರ್ಯಾಡ್ ಮ್ಯಾಂಕ್ಯೂ ಅಂತ ಬರ್ತಾರೆ, ಜನರು ಸದಾ ಆಯ್ಕೆಗಳ ನಡುವೆ ತ್ಯಾಗ ಮಾಡಲೇಬೇಕಾಗತ್ತೆ. ಅಂದರೆ ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ಬಲಿದಾನವಾಗುವುದು ಇರುತ್ತದೆ, ಅದು ಕಂಪಲ್ಸರಿ ಆಗೇ ಆಗುತ್ತೆ. ಒಂದನ್ನೇ ಪಡಿಬೇಕಾದ್ರೆ ಮತ್ತೊಂದು ಬಿಟ್ಕೊಡ್ಬೇಕು ಅಂತೇಳಿ. ಇನ್ನು ಥಾಮಸ್ ಸೋವೆಲ್ ಅವ್ರು ಏನು ಹೇಳ್ತಾರೆ? ಯಾವುದಕ್ಕೂ ಪೂರ್ಣ ಪರಿಹಾರಗಳಿಲ್ಲ, ಕೇವಲ ತ್ಯಾಗಗಳಷ್ಟೇ ಇವೆ ಅಂಥೇಳಿ. ಅಂದರೆ ಎಲ್ಲ ನಿರ್ಧಾರಗಳಿಗೂ ಲಾಭ ಮತ್ತು ನಷ್ಟ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಲಾಭನೇ ಆಗಬೇಕಂತಲ್ಲ, ನಷ್ಟನೇ ಆಗಬಂತಲ್ಲ, ಇದು ಆರ್ಥಿಕತೆಯಲ್ಲಿ ಒಂದು ಸಾಮಾನ್ಯವಾದ ಸಂಗತಿ ಅಂಥೇಳಿ ಥಾಮಸ್ ಸೋವೆಲ್ ಅವರು ಹೇಳ್ತಾರೆ. ಇನ್ನು ಅರ್ಥಶಾಸ್ತ್ರ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂಗೆ ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಗಳು ಏನು? ಹೆಚ್ಚು ಉಪಯುಕ್ತ ಅಥವಾ ಬಳಕೆಯ ವಸ್ತುಗಳ ಉತ್ಪಾದನೆ ಏನು ಮಾಡುತ್ತೆ? ಅನಗತ್ಯ ಜನರನ್ನು ಹೆಚ್ಚಿಸ್ತದಂತೆ. ಅಂದರೆ ಸಮಾನತೆ ಮತ್ತು ಅಸಮಾನತೆಗೆ ಹೇಗೆ ಉದ್ಭವಿಸುತ್ತದೆ ಎಂಬುದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅಂದರೆ ನಮಗೆ ಅವಶ್ಯಕ ಇದ್ದಷ್ಟು ಮಾತ್ರ ನಾವು ಉತ್ಪಾದನೆ ಮಾಡೋದ್ರಿಂದ ಜನಸಂಖ್ಯೆ ಹೆಚ್ಚಳವನ್ನು ತಡೆಗಟ್ಟಬಹುದು ಅಂತ ಅರ್ಥ. ನೀವು ಹೆಚ್ಚಾಗಿ ಸೌಲಭ್ಯಗಳನ್ನು ಕೊಟ್ಟರೆ ಜನಸಂಖ್ಯೆ ತಾನಾಗಿ ಹೆಚ್ಚಾಗಿಬಿಡುತ್ತೆ ಅಂತ ಅರ್ಥ. ಇನ್ನು ಜೋಸೆಫ್ ಸ್ಟಿಗ್ಲಿಟ್ಜ್ ಅದವ್ರು ಏನು ಹೇಳ್ತಾರೆ?
ಸಮಸ್ಯೆ ಮಾರುಕಟ್ಟೆಗಳು ಕೆಲಸ ಮಾಡುವುದರಿಂದ ಅಲ್ಲ, ಮಾಡದಿರುವುದು ಅಲ್ಲ, ಅವು ಕೆಲವರಿಗೆ ಮಾತ್ರ ಉಪಯೋಗವಾಗುವಂತೆ ಕೆಲಸ ಮಾಡ್ಲಕತ್ತವಲ್ಲ, ಅದು ದೊಡ್ಡ ಸಮಸ್ಯೆ. ಅಂದರೆ ಅಸಮಾನತೆ ಮತ್ತು ನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೊಟ್ಟಿದ್ದಾರೆ. ಇನ್ನು ಹೆರ್ಬರ್ಟ್ ಸಿಮೋನ್ ಏನು ಹೇಳ್ತಾರೆ, ಮಾನವರು ಸಂಪೂರ್ಣವಾಗಿ ವಿಚಾರಶೀಲತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಅವರು ಸೀಮಿತ ವಿಚಾರಶೀಲತೆ ಹೊಂದಿದ್ದಾರೆ. ಅಂದರೆ ನಾವು ಎಲ್ಲ ಸಮಯದಲ್ಲೂ ಪರ್ಫೆಕ್ಟ್ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಡೇನಿಯಲ್ ಕೆನಮ್ಯಾನ್ ಅಂತ ಏನು ಬರ್ತಾರೆ, ಇವರು ಜನರು ಲಾಭಕ್ಕಿಂತ ನಷ್ಟದಿಂದ ಹೆಚ್ಚು ಭಯಪಡ್ತಾರಂತೆ. ಅಂದರೆ ನಷ್ಟ ನಿವಾರಣೆ ಜೀವನದ ನಿರ್ಧಾರಗಳಲ್ಲಿ ಮುಖ್ಯವಾಗಿರುವಂಥದ್ದು. ಹಾಗಾಗಿ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಪರಿಹಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಅರ್ಥಶಾಸ್ತ್ರದಲ್ಲಿ ನಾವು ಗಮನಿಸ್ತೀವಿ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಹೀಗೆ ಈ ಹಣ, ಮೌಲ್ಯ ಮತ್ತು ಹಣದುಬ್ಬರಕ್ಕೆ ಸಂಬಂಧಪಟ್ಟಂಗೆ ಇರ್ವಿಂಗ್ ಫಿಶರ್ ಅವ್ರು ಏನು ಹೇಳ್ತಾರೆ, ಹಣದುಬ್ಬರ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆ ಆಗುತ್ತದೆ ಸಾಮಾನ್ಯವಾಗಿ. ಅಂದರೆ ಹಣದುಬ್ಬರವು ಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಹೌದು, ಹಣದುಬ್ಬರ ಹೆಚ್ಚಾದಾಗ ನಾವು ಜಾಸ್ತಿ ಹಣ ಕೊಟ್ಟು ಕಡಿಮೆ ಸರಕನ್ನು ಖರೀದಿ ಮಾಡಬೇಕಾಗತ್ತೆ. ಆವಾಗ ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂಥೇಳಿ ನಾವು ಗಮನಿಸ್ಬೋದು. ಬಹಳ ಏನು PUC ಸ್ಟೂಡೆಂಟ್ಸ್ಗೆಲ್ಲ ಇದು ಬಹಳ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಅದು ಹೇಗೆ ಅಂಥೇಳಿ. ಆದರೆ ನಾವೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನು ಕೇನ್ಸ್ ಅವ್ರು ಏನು ಹೇಳ್ತಾರೆ, ಹಣದ ಪ್ರೀತಿಯು ಎಲ್ಲ ಕೆಟ್ಟ ಪರಿಸ್ಥಿತಿಗಳಿಗೆ ಮೂಲವಾಗಬಹುದು. ಅಂದರೆ ಹಣದ ಮೇಲಿನ ಅತಿಯಾದ ಆಸಕ್ತಿ ಹಲವಾರು ಸಮಸ್ಯೆಗಳಿಗೆ ಏನಾಗುತ್ತೆ, ಕಾರಣ ಆಗುತ್ತೆ. ಹಾಗಾಗಿ ಅದನ್ನು ಮಿತವಾಗಿ ಅದನ್ನು ಬಳಕೆಯನ್ನು ಮಾಡಬೇಕು ಅನ್ನೋದೇ ಜೇಮ್ ಕೇನ್ಸ್ ಅವರ ವಿಚಾರ. ಎಷ್ಟೋ ಸಮಸ್ಯೆಗಳಿಗೆ ಮೇನ್ ಕಾರಣ ಇದಾಗಿರುತ್ತೆ ಅನ್ನೋದು ವಿಚಾರ ಅವರು. ಇನ್ನು ಪಾಲ್ ಸ್ಯಾಮ್ಯುಯಲ್ಸನ್ ಏನು ಹೇಳ್ತಾರೆ, ಅರ್ಥಶಾಸ್ತ್ರವು ಕಠಿಣ ವಿಷಯವಲ್ಲ, ಆದರೆ ಸರಳವಾದ ವಿಷಯವನ್ನು ಕಠಿಣವಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತಿದೆ. ಅಂದರೆ ಮೂಲ ವಿಚಾರಗಳು ಸರಳದವ, ಆದರೆ ಅನ್ವಯಿಸುವುದು ಕಠಿಣವಾಗಿದೆ. ಅದನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಡಿಫಿಕಲ್ಟ್ ಮಾಡಕತ್ತೀವಿ ಅಂತ ಅರ್ಥ. ಆ್ಯಕ್ಚುಲಿ ಅದಿರೋದೇ ಎಕನಾಮಿಕ್ಸ್ ಈಸಿನೇ ಇದೆ, ಬಟ್ ನಾವು ತಿಳ್ಕೊಳ್ಳೋದ್ರಲ್ಲಿ ಏನು ಮಾಡ್ತಾ ಇದ್ದೀವಿ, ಡಿಫಿಕಲ್ಟ್ ಥರ ಅದನ್ನು ಅಧ್ಯಯನ ಮಾಡಕತ್ತೀವಿ ಅನ್ನೋದೇ ಪಾಲ್ ಸ್ಯಾಮ್ಯುಯಲ್ಸನ್ ಅವರ ಒಂದು ವಿಚಾರ. ಇನ್ನು ರಾಬರ್ಟ್ ಸೋಲೋ ಅಂತ ಬರ್ತಾರೆ, ಇವರು ದೀರ್ಘಾವಧಿಯಲ್ಲಿ ಬೆಳವಣಿಗೆ ತಂತ್ರಜ್ಞಾನದಿಂದ ಬರುತ್ತದೆ, ಅಂದರೆ ತಂತ್ರಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಅಂದರೆ ತಂತ್ರಜ್ಞಾನದಿಂದ ಸಂಪನ್ಮೂಲಗಳನ್ನ ಇನ್ನಷ್ಟು ದಕ್ಷವಾಗಿ ಬಳಸಿಕೊಳ್ಳಲಾಗುತ್ತದೆ. ಇದರಿಂದ ಭವಿಷ್ಯದಲ್ಲಿ ಏನಾಗುತ್ತೆ, ಅಭಿವೃದ್ಧಿ ಅಥವಾ ಬೆಳವಣಿಗೆ ಹೆಚ್ಚಳ ಆಗುತ್ತೆ. ನೆಕ್ಸ್ಟು ಫ್ರಿಡ್ರಿಚ್ ಹ್ಯಾಕ್ ಅಂತ ಬರ್ತಾರೆ, ಇವರು ಬೆಲೆ ವ್ಯವಸ್ಥೆ ಒಂದು ಮಾಹಿತಿ ವ್ಯವಸ್ಥೆ ಅಂತ ಕೆಲಸ ಮಾಡ್ತದೆ. ಹೇಗೆ ಅಂದರೆ ಬೆಲೆಯಲ್ಲಿನ ಏರಿಳಿತಗಳು ಸಂಪನ್ಮೂಲಗಳನ್ನು ಹೇಗೆ ಬಳಸುವುದು ಮತ್ತು ಹಂಚಿಕೆ ಮಾಡುವುದು ಎಂಬುದನ್ನು ತಿಳಿಸುತ್ತದೆ. ಹೌದು, ಬೆಲೆ ಹೆಚ್ಚಾದಾಗ ಉತ್ಪಾದನೆ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದಾಗ ಉತ್ಪಾದನೆ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಜನರು ಬೆಲೆ ಕಡಿಮೆ ಆದಾಗ ಹೆಚ್ಚು ಸರಕುಗಳನ್ನು ಖರೀದಿ ಮಾಡ್ತಾರೆ. ಸೊ ಹೀಗೆಲ್ಲ ಇರ್ತದಲ್ಲ. ನೆಕ್ಸ್ಟು ಜಾನ್ ರಾಬಿನ್ಸನ್ ಅವರು ಹೇಳ್ತಾರೆ, ಅರ್ಥಶಾಸ್ತ್ರ ಅಧ್ಯಯನವು ಉತ್ತರಗಳನ್ನು ಕೊಡುವುದಲ್ಲ, ತಪ್ಪು ಉತ್ತರಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಹೇಳಿಕೊಡುತ್ತದೆ. ಅಂದರೆ ಅರ್ಥಶಾಸ್ತ್ರವು ಸಮಸ್ಯೆಗಳ ಪರಿಹಾರ ಹುಡುಕುವ ಕೆಲಸದೊಂದಿಗೆ ಸಮಸ್ಯೆಗಳು ಸೃಷ್ಟಿಯಾಗದಂತೆ ತಡೆಯಲು ಸಲಹೆಯನ್ನು ನೀಡುತ್ತದೆ. ಸೊ ಅಂಥ ಒಂದು ಕೆಲಸವನ್ನು ಇದು ಮಾಡ್ತದೆ ಅಂಥೇಳಿ. ಇನ್ನು ಅಮರ್ತ್ಯ ಸೇನ್ ಅವರು ಮತ್ತೊಂದು ವಿಚಾರವನ್ನು ಹೇಳ್ತಾರೆ, ಸ್ವಾತಂತ್ರ್ಯವೇ ಅಭಿವೃದ್ಧಿಯ ಮುಖ್ಯ ಅಂಶ ಅಂಥೇಳಿ. ಅಂತಂದರೆ ಅತಿಯಾದ ನಿರ್ಬಂಧಗಳಿಂದ ಜನರ ಜೀವನ ಮಟ್ಟ ಮತ್ತು ಆರ್ಥಿಕತೆ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಅಂದರೆ ಫ್ರೀಡಮ್ ಬೇಕು ಅಂತನ್ನೋದೇ ಒಂದು ವಿಚಾರ. ಹೀಗಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೂ ಅಥವಾ ಜೀವನ ಮಟ್ಟ ಉತ್ತಮ ಆಗಬೇಕಾದ್ರೂ ಕೂಡ ಇಲ್ಲಿ ನಿರ್ಬಂಧಗಳು ಕಡಿಮೆ ಇರಬೇಕು ಅನ್ನೋದು ವಿಚಾರ. ಇನ್ನು ಥಾಮಸ್ ಪಿಕೆಟಿ ಅಂತ ಹೇಳಿ ಏನು ಹೇಳ್ತಾರೆ, ಅಸಮಾನತೆ ಸಹಜವಾಗಿಲ್ಲ, ಅದು ನೀತಿಗಳ ಫಲಿತಾಂಶ ಆಗಿದೆ. ಅಂದರೆ ಆರ್ಥಿಕ ನೀತಿಗಳನ್ನು ರೂಪಿಸಿ ಅವುಗಳನ್ನು ಸರಿಯಾಗಿ ಜಾರಿಗೆ ತಂದರೆ ಅಸಮಾನತೆ ತಾನಾಗಿಯೇ ಕಡಿಮೆ ಆಗುತ್ತೆ. ನಾವು ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಮಾಡ್ತೀವಿ ಅಂದರೆ ನೀತಿಗಳನ್ನ ಜಾರಿ ತರ್ತೀವಿ, ಅದರಿಂದ ಬರುವಂಥ ರಿಸಲ್ಟ್ ಅಷ್ಟು ಗುಡ್ ಇರೋಂಗಿಲ್ಲ, ಅಥವಾ ಎಕ್ಸ್ಪೆಕ್ಟೆಡ್ ನಾವೇನು ಅಂದ್ಕೊಂಡಿರ್ತೀವಿ ಅದು ಬರೋಂಗಿಲ್ಲ. ಹೀಗಾಗಿ ಅಸಮಾನತೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇನ್ನು ಮಿಲ್ಟನ್ ಫ್ರಿಡ್ಮನ್ ಅವ್ರು ಏನು ಹೇಳ್ತಾರೆ, ಆರ್ಥಿಕ ನೀತಿಗಳನ್ನು ಅದರ ಉದ್ದೇಶಗಳಿಗಿಂತ ಅಲ್ಲ, ಅದರ ಫಲಿತಾಂಶಗಳಿಂದ ಅಳೆಯಬೇಕು. ಹೌದು, ಈ ಆರ್ಥಿಕ ನೀತಿ ಚೆನ್ನಾಗಿದೆ ಅಂತಂದರೆ ಬರೀ ಉದ್ದೇಶಗಳನ್ನ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಿಂದ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಮ್ಯಾಟ್ರ್. ಅಂದರೆ ಆರ್ಥಿಕ ನೀತಿಗಳನ್ನು ಜಾರಿಗೊಳಿಸುವುದು ಅಷ್ಟೇ ಮುಖ್ಯವಲ್ಲ, ಅದರಿಂದ ಆಗುವ ಸುಧಾರಣೆಗಳನ್ನು ಹೆಚ್ಚು ಮುಖ್ಯವಾಗಿದೆ ಅನ್ನೋದೇ ಮಿಲ್ಟನ್ ಫ್ರಿಡ್ಮನ್ ಅವರು ಹೇಳುವಂಥ ವಿಚಾರ. ಸೊ ಅಂದರೆ ಇಂತಹ ಏನು ವಿಶೇಷತೆಗಳನ್ನು ನಾವು ಏನು ಸ್ಟಡಿ ಮಾಡ್ತೀವಲ್ಲ, ಇನ್ನೊಬ್ಬರು ಜಾನ್ ಕೆನೆಂತ್ ಅಂತ ಬರ್ತಾರೆ. ಸೊ ಅವ್ರೇನು ಹೇಳ್ತಾರೆ, ಅರ್ಥಶಾಸ್ತ್ರಜ್ಞರ ಮುಖ್ಯ ಕೆಲಸವು ಜನರಿಗೆ ಅವರು ಏನೂ ತಿಳಿದಿಲ್ಲ ಎಂದು ಹೇಳುವುದು,
ಅಂದರೆ ಅರ್ಥಶಾಸ್ತ್ರವು ಗೊತ್ತಿಲ್ಲದ ಎಷ್ಟೋ ವಾಸ್ತವ ಸ್ಥಿತಿಗತಿಗಳನ್ನು ಬಹಿರಂಗಪಡಿಸುತ್ತದೆ. ಅಂದರೆ ಎಷ್ಟೋ ಜನಕ್ಕೆ ನಾವು ಏನು ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಗೊತ್ತಿರಲ್ಲ, ಅದನ್ನು ಹೇಗೆ ಮಾಡಬೇಕಂತ ಸಲಹೆ ಕೊಡೋದೇ ಅರ್ಥಶಾಸ್ತ್ರಜ್ಞನ ಕೆಲಸ ಆಗಿದೆ.